ಎಲ್ಲರಿಗೂ ನಮಸ್ಕಾರ. ಶ್ರೀಗಳು ಪಾಠ ಪ್ರಾರಂಭ ಮಾಡ್ತಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಶಿವಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಘ್ನಾದ್ಯನ್ವೇಷಣಂ ಭವಘ್ನಮರಾಶಿವಶುದ್ಧ ನಾರಾಯಣಂ ನಮಸ್ಕೃತ್ಯ ಧನಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಂತಿ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂ ಶಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಸಮಸ್ತಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರುನಪಿ ಕುರ್ಮಃ ಶ್ರೀಕೃಷ್ಣಗೀತಾಯ ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹಂ ಅಭ್ರಮಂ ಭಂಗರಹಿತಂ ಅಜರಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರ್ಯಾಪ ಸಾಧಿತಾಕಲ ಸತ್ತತ್ವಂ ಬಾಧಿತಾಕಲ ದುರ್ಮತಂ ಬೋಧಿತಾಕಲ ಸನ್ಮಾರ್ಗಂ ಮಾಧವ ಪ್ರೀತಿಂ ಭಜೆ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ಯೋ ರಾಘವೇಂದ್ರಂ ತಮಾಶ್ರಯೇ. ಸಂಸ್ಥಾನರಕ್ಷಣೇಶ್ವರ ಪ್ರಸನ್ನಾನಿ ರಾಘವಾರ್ಚನೆ ಪ್ರಣಮಾನು ಗುರು ನಿತ್ಯಂ ಪ್ರಸನ್ನಶ್ವರ ಕೃಪಾ. ಇಲ್ಲಿ ಪೂರ್ವದಲ್ಲಿ ಯೋಗವನ್ನು ಕುರಿತು ಹೇಳಿದೆ. ಆ ಯೋಗದ ವಿಷಯವನ್ನು ಮತ್ತಿಷ್ಟು ವಿಸ್ತಾರವಾಗಿ ಹೇಳ್ತಾರೆ. ಇಲ್ಲಿ ಅನಾಶ್ರಿತ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿಃ ನ ಚ ಅಕ್ರಿಯಃ ಹೇಳ್ತಾರೆ. ಅನಾಶ್ರಿತ್ಯ ಕರ್ಮಫಲಂ ಕರ್ಮಫಲವನ್ನು ಅನಾಶ್ರಿತ್ಯ ಅದನ್ನು ಅಪೇಕ್ಷಿಸದೆ, ಅದು ಬೇಕು ಎಂಬುವ ಇಚ್ಛೆಯಿಲ್ಲದೆ, ಕರ್ಮಫಲಂ ಅನಾಶ್ರಿತ ಅವನಾದರೆ ಕರ್ಮಫಲವನ್ನು ಆಶ್ರಯ ಮಾಡದೇ ಇರ್ತಾನೋ, ಅಂದ್ರೆ ಫಲ ಈ ಕರ್ಮ ನಾನು ಮಾಡ್ತೇನೆ, ಈ ಕರ್ಮಕ್ಕೆ ನನಗೆ ಫಲ ಬೇಕು, ಈ ಫಲ ಬೇಕು ಎಂಬುವ ಇಚ್ಛೆ ಯಾವನಲ್ಲಿ ಇರುವುದಿಲ್ಲವೋ, ಅಷ್ಟೇ ಅಲ್ಲ ಕಾರ್ಯಂ ಕರ್ಮ ಕರೋತಿ ಯಹ ಯಹ ಯಾವನಾದರೆ ಕಾರ್ಯಂ ಕರ್ಮ ಕರೋತಿ ಕಾರ್ಯಂ ಮಾಡತಕ್ಕಂತಹ ಕಾರ್ಯವನ್ನು ಮಾಡುತ್ತಾನೋ. ಮಾಡತಕ್ಕಂತ ಅಂತಂದ್ರೆ ವರ್ಣಾಶ್ರಮ ಧರ್ಮಗಳಿಗೆ ಯಾವುದು ಕರ್ಮ ಮಾಡಬೇಕು ಎಂಬುದನ್ನು ವಿಧಿಸಿದ್ದಾರೋ ಅದು ಕಾರ್ಯ ಮಾಡತಕ್ಕದ್ದು, ಮಾಡತಕ್ಕ ಕರ್ಮ. ಅಂದ್ರೆ ಗೃಹಸ್ಥಾಶ್ರಮಿಗೆ, ಸನ್ಯಾಸಿಗೆ ಇತ್ಯಾದಿಗಳಿಗೆ ಈ ಕರ್ಮವನ್ನು ಮಾಡುವಂತ ವಿಧಿ ಇದೆ. ಆ ವಿಧಿಯ ಅನುಸಾರವಾಗಿ ಯಾವನು ಕರ್ಮ ಕರೋತಿ ಕರ್ಮವನ್ನು ಮಾಡುತ್ತಾನೋ, ಕಾರ್ಯಂ ಕರ್ಮ
ಆಚರಿಸಬೇಕಾದಂತಹ ಕರ್ಮವ ಅವನವನಿಗೆ ಯೋಗ್ಯವಾದ ಆಚರಿಸತಕ್ಕ ಕರ್ಮವನ್ನು ಯಾವನಾದರೆ ನಾಶ್ರಿತ ಕರ್ಮಫಲವನ್ನು ಆಶ್ರಯಿಸದೆ ಬೇಕು ಎಂದು ಇಚ್ಛೆ ಇಲ್ಲದೆ ಇರ್ತಕ್ಕವನು ಸನ್ಯಾಸಿ ಚ ಯೋಗಿ ಚ ಅವನು ಸನ್ಯಾಸಿಯೂ ಹೌದು ಯೋಗಿಯೂ ಹೌದು. ಅವನು ಸನ್ಯಾಸ ಯೋಗಗಳಿಗೆ ಪೂರ್ವದಲ್ಲಿ ಅರ್ಥ ಹೇಳಿದ್ದಾರೆ. ಸನ್ಯಾಸ ಮತ್ತು ಯೋಗ, ಯೋಗಿ ಕರ್ಮವನ್ನು ಫಲಾಪೇಕ್ಷಾ ರಹಿತವಾಗಿ ಮಾಡುವವನು ಯೋಗಿ, ಮತ್ತು ಸನ್ಯಾಸಿ ಅಂದ್ರೆ ಕರ್ಮ ತ್ಯಾಗವನ್ನು ಮಾಡಿದವನು ಸನ್ಯಾಸಿ. ಇಲ್ಲಿ ಯಾವನಾದರೆ ಕರ್ಮ ಫಲಾಪೇಕ್ಷೆ ಇಲ್ಲದೆ ತನಗೆ ಯೋಗ್ಯವಾದಂತಹ ಕರ್ಮವನ್ನು ಮಾಡ್ತಾನೋ ಅವನು ಸನ್ಯಾಸಿ ಚ ಯೋಗಿ ಚ, ಅವನು ಸನ್ಯಾಸಿಯೂ ಆಗಿದ್ದಾನೆ ಯೋಗಿಯೂ ಆಗಿದ್ದಾನೆ. ನಿರಗ್ನಿ ಅಕ್ರಿಯ, ಸನ್ಯಾಸಿಯೂ ಹೌದು ಯೋಗಿಯೂ ಹೌದು. ಇನ್ನ ಯಾವನು ನಿರಗ್ನಿಯಾಗಿದ್ದಾನೋ ನಚ ಅಕ್ರಿಯ, ಯಾವನಾದರೆ ಅಗ್ನಿಯನ್ನು ಬಿಟ್ಟವನಾಗಿದ್ದಾನೋ ಮತ್ತು ಅಕ್ರಿಯ ಕರ್ಮವನ್ನು ಬಿಟ್ಟವನಾಗಿದ್ದಾನೋ ಅವನು ಸನ್ಯಾಸಿಯೂ ಅಲ್ಲ ಯೋಗಿಯೂ ಅಲ್ಲ. ಮೇಲೆ ಹೇಳಿದ್ದು ಹೀಗಿದ್ದೆ ಅವನು ಸನ್ಯಾಸಿ ಯೋಗಿ ಅಂತ ಎರಡು ಲಕ್ಷಣಗಳು ಅವನಲ್ಲಿ ಉಂಟು. ಆದರೆ ಕೇವಲ ಕರ್ಮತ್ಯಾಗವನ್ನು ಮಾಡಿದವನು, ಕೇವಲ ನಿರಗ್ನಿಯಾದವನು ಅವನು ಸನ್ಯಾಸಿಯೂ ಅಲ್ಲ ಯೋಗಿಯೂ ಅಲ್ಲ. ಆದ ಕಾರಣ ಜ್ಞಾನಾಧಿಕಾರ ಉಳ್ಳವನು ಯಾವನು ಅಂತ ಹೇಳ್ತಾ ಇದ್ದಾರೆ. ಜ್ಞಾನ ಮಾತ್ರ ಉಚ್ಚತೆ ಅಂತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಸನ್ಯಾಸಿಗೂ ಅಗ್ನಿಹೋತ್ರ ಉಂಟು. ಯಾಕಂತಂದ್ರೆ ಯಾವನಾದರೆ ನಿರ್ಗ್ನಿಹಿ ಅಂತ ಮೇಲೆ ಹೇಳಿದ್ದಾರೋ ಅವನು ಸನ್ಯಾಸಿ, ನಿರಗ್ನಿಗಳು ಸನ್ಯಾಸಿಗಳು. ಅಂದ್ರೆ ಯಜ್ಞ ಯಾಗಾದಿಗಳನ್ನು ಅವರು ಮಾಡೋದಿಲ್ಲ, ಅವರನ್ನು ನಿರಗ್ನಿಗಳು ಅಂತ ಕರೀತಾರೆ. ಅವರು ಎಷ್ಟೊತ್ತು ನೋಡಿದ್ರು ಜ್ಞಾನ ಕಾರ್ಯವನ್ನು ಮಾಡಬೇಕೇ ಹೊತ್ತು ಈ ಅಗ್ನಿಹೋತ್ರಾದಿ ಕರ್ಮಗಳನ್ನು ಅವರು ಮಾಡೋದಿಲ್ಲ. ಆದರೆ ಇಲ್ಲಿ ಹೇಳ್ತಾರೆ ಅವನು ಸನ್ಯಾಸಿಗೂ ಅಗ್ನಿಹೋತ್ರ ಉಂಟು, ಸನ್ಯಾಸಿಗೂ ಅಗ್ನಿಹೋತ್ರ ಉಂಟು. ಏನಂದ್ರೆ ವೈಶ್ವಾನರ ಅಗ್ನಿಯಲ್ಲಿ ಮುಖವನ್ನೇ ಅಗ್ನಿಕುಂಡವನ್ನಾಗಿ ಮಾಡಿ ಆಹಾರವನ್ನೇ ಆಹುತಿಯಾಗಿ ಮಾಡಿ ವೈಶ್ವಾನರ ರೂಪನಾದಂತಹ ಭಗವಂತನಿಗೆ ಅರ್ಪಣೆ ಮಾಡುವುದು ಅದು ಸನ್ಯಾಸಿಗಳು ಮಾಡತಕ್ಕಂತಹ ಯಜ್ಞ. ಅದು ಅಹಂ ವೈಶ್ವಾನರೋ ಭೂತ್ವ, ಇದು ಆಶ್ರಮ ಸ್ವೀಕಾರ ಮಾಡುವಾಗ ಇದು ಮಾಡ್ತಾರೆ.
ಗೃಹಸ್ಥಾಶ್ರಮಿಯಾದಂತಹ ಅವನು ಯಾವ ಅಗ್ನಿಯನ್ನು ಉಪಾಸನೆ ಮಾಡ್ತಾನೋ ಆ ಅಗ್ನಿಯನ್ನು ಸನ್ಯಾಸ ಸ್ವೀಕಾರ ಮಾಡುವಾಗ ತನ್ನಲ್ಲಿ ಆರೋಪಿಸಿಕೊಳ್ಳುತ್ತಾನೆ ಸನ್ಯಾಸಿ ಆಗುವವನು. ಆದ ಕಾರಣ ಅವನಿಗೂ ಅಗ್ನಿ ಉಳ್ಳವನೇ ಆಗುತ್ತಾನೆ. ಗೃಹಸ್ಥಾಶ್ರಮಿಯ ಅಗ್ನಿಹೋತ್ರದಂತೆ ಅಲ್ಲ ಇದು, ಜ್ಞಾನಭೂಯಿಷ್ಠವಾದಂತಹ ಅಗ್ನಿಹೋತ್ರ ಇದು. ಕರ್ಮಫಲವನ್ನು ಆಶ್ರಯಿಸದೆ ಇಚ್ಛೆ ಪಡದೆ ಯಾವನಾದರೂ ತನಗೆ ಯೋಗ್ಯವಾದಂತಹ ಅನುಷ್ಠೇಯವಾದಂತಹ ಕರ್ಮವನ್ನು ಯಾವನು ಮಾಡ್ತಾನೋ ಅವನು ಸನ್ಯಾಸಿ ಚ ಯೋಗಿ ಚ. ಅವನು ಸನ್ಯಾಸಿಯೂ ಆಗುತ್ತಾನೆ, ಯೋಗಿಯೂ ಆಗುತ್ತಾನೆ. ಅವನು ಕರ್ಮ ಬಿಟ್ಟವನು ಆಗುತ್ತಾನೆ, ಯೋಗಿ ಚ ಕರ್ಮ ಮಾಡುವವನು ಆಗುತ್ತಾನೆ. ನಿರಗ್ನಿ ನ ಚ ಅಕ್ರಿಯ. ಅಗ್ನಿಯನ್ನು ಬಿಟ್ಟವನು ಮಾತ್ರ ಸನ್ಯಾಸಿ ಆಗೋದಿಲ್ಲ, ಕರ್ಮವನ್ನು ಬಿಟ್ಟವನು ಮಾತ್ರ ಯೋಗಿ ಆಗುವುದಿಲ್ಲ. ಇದು ಧ್ಯಾನಕ್ಕೆ ಅಧಿಕಾರಿಗಳು ಇವರು ಅಂತ ತಾತ್ಪರ್ಯ. ಧ್ಯಾನ ಮಾತ್ರ ಉಚ್ಚಾರಿಸಿ ಅಂದ್ರೆ ಇಲ್ಲಿ ಮುಖ್ಯವಾಗಿ ಹೇಳಿದ ವಿಷಯ ಹೀಗಿದೆ. ಕರ್ಮ ಫಲಾಪೇಕ್ಷೆ ಇರಬಾರದು. ಮೊದಲನೇ ತನಗೆ ಯೋಗ್ಯವಾದ ಕರ್ಮಗಳನ್ನು ಮಾಡಬೇಕು. ಇಂತಹವನು ಸನ್ಯಾಸಿಯೂ ಆಗುತ್ತಾನೆ, ಯೋಗಿಯೂ ಆಗುತ್ತಾನೆ. ಯೋಗಿ ಅಂತಂದ್ರೆ ಜ್ಞಾನೋಪಾಯವನ್ನು ಹೊಂದುವವನು ಆಗುತ್ತಾನೆ. ಅವನು ಕರ್ಮವನ್ನು ಮಾಡ್ತಲೇ ಅವನು ಜ್ಞಾನವನ್ನು ಹೊಂದುತ್ತಾನೆ. ಈ ಕರ್ಮಫಲ ತ್ಯಾಗವನ್ನು ಮಾಡದೇ ಇದ್ದರೆ ಅವನು ಅಗ್ನಿಯನ್ನು ಮುಟ್ಟದೇ ಇದ್ದರೂ ಸನ್ಯಾಸಿ ಆಗುವುದಿಲ್ಲ. ಮತ್ತು ಕರ್ಮವನ್ನು ಮಾಡದೇ ಇದ್ದವನು ಯೋಗಿಯೂ ಆಗುವುದಿಲ್ಲ. ಈ ರೀತಿಯಾಗಿ ಎರಡೂ ಕೂಡ ಬೇಕು. ಸನ್ಯಾಸವೂ ಬೇಕು, ಯೋಗವೂ ಬೇಕು. ಇಲ್ಲಿ ಇವು ಎಲ್ಲ ಸೇರಿ ಯಾವುದಕ್ಕೆ ಇದೆಲ್ಲ ಮಾಡ್ತೇವೆ ಅಂದ್ರೆ ಭಗವಂತನ ಅಪರೋಕ್ಷ ಜ್ಞಾನವನ್ನು ಹೊಂದುವುದಕ್ಕೆ ಉಪಾಯಗಳು ಇವು. ಭಗವಂತನ ಜ್ಞಾನವನ್ನು ಹೊಂದುವುದಕ್ಕೆ ಉಪಾಯಗಳು ಇವು. ಆ ಉಪಾಯಗಳು ಎರಡು ವಿಧವಾಗಿದೆ. ಕರ್ಮಯೋಗ, ಧ್ಯಾನಯೋಗ ಅಂತ. ಕರ್ಮಯೋಗ, ಧ್ಯಾನಯೋಗ. ಕರ್ಮಯೋಗ ಗೃಹಸ್ಥರು ಮಾಡ್ತಾರೆ, ಧ್ಯಾನಯೋಗ ಈ ಸನ್ಯಾಸಿಗಳು ಮಾಡ್ತಾರೆ. ಇಬ್ಬರಿಗೂ ಎರಡೂ ಬೇಕು ಅಂತ ಪೂರ್ವದಲ್ಲಿ ಹೇಳಿದ್ರು. ಇಲ್ಲಿ ಜ್ಞಾನ ಬರಬೇಕಾದ್ರೆ ಎರಡೂ ಬೇಕು. ಕರ್ಮಯೋಗವೂ ಬೇಕು, ಧ್ಯಾನಯೋಗವೂ ಬೇಕು. ಜ್ಞಾನ ಸಾಧನೆಗೆ ಕರ್ಮಯೋಗ
ಬಹಿರಂಗ ಸಾಧನೆ. ಜ್ಞಾನಕ್ಕೆ ಕರ್ಮಯೋಗ ಬಹಿರಂಗ ಸಾಧನೆ ಅಂದ್ರೆ ಫಲಾಪೇಕ್ಷಾ ರಹಿತವಾಗಿ ಕರ್ಮವನ್ನು ಮಾಡುವ ಕರ್ಮಯೋಗ. ಜ್ಞಾನ ಬರುವುದಕ್ಕೆ ಬಹಿರಂಗವಾಗಿ ಅದು ಸಾಧನೆ ಆಗಿದೆ. ಎರಡು ಸಾಧನೆಗಳು ಯಾವುದಕ್ಕೆ? ಜ್ಞಾನ ಸಂಪಾದನೆ ಮಾಡುವುದಕ್ಕೆ ಎರಡು ಸಾಧನೆಗಳೇ. ಧ್ಯಾನ ಯೋಗ ಜ್ಞಾನಕ್ಕೆ ಅಂತರಂಗ ಸಾಧನೆ. ಕರ್ಮಗಳು ಹೊರಗೆ ಕಾಣುತ್ತೆ. ಆ ಕರ್ಮಗಳು ಮಾಡುವಾಗ ಅದು ಜ್ಞಾನಕ್ಕೆ ಸಾಧನೆ ಆಗಬೇಕಾದರೆ ಅದೇ ಫಲಾಪೇಕ್ಷಾ ರಹಿತವಾಗಿ ಮಾಡಬೇಕು. ಅದು ಬಹಿರಂಗ ಸಾಧನೆ ಆಗತ್ತೆ ಜ್ಞಾನವನ್ನು ಸಂಪಾದನೆ ಮಾಡುವುದಕ್ಕೆ. ಇನ್ನ ಅದೇ ಜ್ಞಾನವನ್ನು ಸಂಪಾದನೆ ಮಾಡಬೇಕಾದರೆ ಅಂತರಂಗದ ಸಾಧನೆ ಉಂಟು ಅಂತ. ಅದು ಧ್ಯಾನ ಯೋಗ. ಧ್ಯಾನ ಯೋಗ ಅಂತರಂಗ ಸಾಧನೆ. ಅದು ಹೊರಗೆ ಕಾಣೋದಿಲ್ಲ. ತಾನು ಭಗವಂತನನ್ನು ಧ್ಯಾನ ಮಾಡ್ತಾ ಇರ್ತಕ್ಕವನು ಅಂತರಂಗ ಸಾಧನೆಯನ್ನು ಮಾಡಿ ಜ್ಞಾನವನ್ನು ಹೊಂದುತ್ತಾನೆ. ಕರ್ಮಯೋಗಿ ಅವನು ನಿಷ್ಕಾಮ ಕರ್ಮವನ್ನು ಮಾಡಿ ಬಹಿರಂಗ ಸಾಧನೆ ಆಗತ್ತೆ. ಅದು ಅದರಿಂದ ಜ್ಞಾನವನ್ನು ಸಂಪಾದನೆ ಮಾಡ್ತಾನೆ. ಆದ ಕಾರಣ ಕರ್ಮ ಮಾಡುವುದೂ ಬೇಕು, ಧ್ಯಾನ ಮಾಡುವುದೂ ಬೇಕು. ಯಾವನಾದರೆ ಕರ್ಮವನ್ನು ಬಿಡ್ತಾನೋ ಅವನು ಸನ್ಯಾಸಿಯೂ ಆಗುವುದಿಲ್ಲ. ಯಾವನಾದರೆ ಧ್ಯಾನವನ್ನು ಬಿಡ್ತಾನೋ ಅವನು ಯೋಗಿಯೂ ಆಗುವುದಿಲ್ಲ. ಅದೇ ಹೇಳ್ತಾರೆ, ಯಾವನು ಅನಾಶ್ರಿತ ಕರ್ಮಫಲ ಅನಾಶ್ರಿತ, ಕರ್ಮಫಲವನ್ನು ಇಚ್ಛೆ ಮಾಡದೆ ಯಾವನಿರ್ತಾನೋ ಕಾರ್ಯಂ ಕರ್ಮ ಕರೋತಿ, ತನಗೆ ಯೋಗ್ಯವಾದಂತಹ ಕರ್ಮವನ್ನು ಮಾಡ್ತಾನೋ ಸ ಅವನು ಸನ್ಯಾಸಿ ಚ ಯೋಗಿ ಚ. ಸನ್ಯಾಸಿಯೂ ಆಗ್ತಾನೆ, ಯೋಗಿಯೂ ಆಗುತ್ತಾನೆ. ಅಂದ್ರೆ ಕರ್ಮೋಪಾಯವನ್ನು ಮಾಡಿದವನು ಆಗುತ್ತಾನೆ, ಜ್ಞಾನೋಪಾಯವನ್ನು ಮಾಡಿದವನು ಆಗುತ್ತಾನೆ. ಅದು ಇಲ್ಲದೆ ಇದ್ರೆ ಇವರಿಗೆ ಧ್ಯಾನಾಧಿಕಾರ ಬಂತು. ಧ್ಯಾನದಿಂದ ಜ್ಞಾನವನ್ನು ಭಗವಂತನ ಜ್ಞಾನವನ್ನು ಸಂಪಾದನೆ ಮಾಡುವ ಅಧಿಕಾರ ಇವರಿಗೆ ಉಂಟು. ಯಾರಿಗೆ? ಸನ್ಯಾಸಿಯೂ ಉಂಟು, ಅಲ್ಲಿಂದ ಕರ್ಮಯೋಗಿಯೂ ಉಂಟು. ಇಬ್ಬರೂ ಕೂಡ ಧ್ಯಾನವನ್ನು ಹೊಂದಬೇಕಾದರೆ ಎರಡು ವಿಧವಾಗಿ, ಧ್ಯಾನ ಅಂದ್ರೆ ಭಗವಂತನನ್ನು ತಿಳಿದುಕೊಳ್ಳುವುದು, ಅದಕ್ಕೆ ಅಂತರಂಗ ಸಾಧನೆಯಾಗಿ ಒಂದು ಕರ್ಮಯೋಗವನ್ನು ಧ್ಯಾನ ಯೋಗವನ್ನು ಮಾಡಬೇಕು. ಮತ್ತು ಅದೇ ಜ್ಞಾನವನ್ನು ಸಂಪಾದನೆ ಮಾಡಬೇಕಾದರೆ ಬಹಿರಂಗ ಸಾಧನೆಯಾಗಿ ಕರ್ಮವನ್ನು ಮಾಡಬೇಕು. ಈ ಎರಡೂ ಯಾವನು ಮಾಡ್ತಾನೋ ಅವನು ಸನ್ಯಾಸಿಯೂ ಹೌದು, ಅಲ್ಲಿಂದ ಯೋಗಿಯೂ ಹೌದು. ಎರಡನೆಯ
ಶ್ಲೋಕದಲ್ಲಿ ಸನ್ಯಾಸಮಿತಿ ಪ್ರಾಹುಃ ಯೋಗಂ ತಂ ವಿಧಿ ಪಾಂಡವ ಸನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ ಸನ್ಯಾಸಮಿತಿ ಪ್ರಾಹುಃ ಯಾವುದರನ್ನು ಸನ್ಯಾಸ ಅಂತ ನೀವು ಕರೀತೀರೋ ಯೋಗಂ ತಂ ವಿಧಿ ಪಾಂಡವ ಅದರನ್ನು ಯೋಗ ಅಂತ ನೀನು ತಿಳಿಯಬೇಕು. ನಹಿ ಅಸನ್ಯಸ್ತ ಸಂಕಲ್ಪೋ ಯಾವನಾದರೆ ಸಂಕಲ್ಪವನ್ನು ಬಿಟ್ಟು ಕರ್ಮವನ್ನು ಮಾಡ್ತಾನೋ ಅವನು ನ ಯೋಗಿ, ಅವನು ಯೋಗಿ ಆಗುವುದಿಲ್ಲ. ಭವತಿ ಕಷ್ಟನ ಯಾವನು ಸಹಿತ ಯೋಗಿ ಆಗುವುದಿಲ್ಲ. ಅಸನ್ಯಸ್ತ ಸಂಕಲ್ಪನು ಯೋಗಿ ಆಗುವುದಿಲ್ಲ. ಆದ ಕಾರಣ ಸಂಕಲ್ಪ ವರ್ಜನೆ ಮಾಡಿದವನು, ಈ ಸಂಕಲ್ಪ ಅಂತಂದ್ರೆ ಇದು ಬೇಕು ಅದು ಬೇಕು ಅಂತ ಯಾವನಾದರೆ ಮಾಡ್ತಾನೋ ಸನ್ಯಾಸಮಿತಿ ಪ್ರಾಹು ಯೋಗಂ ತಂ ವಿಧಿ ಪಾಂಡವ. ಸನ್ಯಾಸ ಅಂತ ನೀವು ಏನಂತ ಹೇಳ್ತೀರೋ ಅದರನ್ನೇ ಯೋಗ ಎಂದು ತಿಳಿಯೋನಾಗು. ಇಲ್ಲಿ ತಾತ್ಪರ್ಯದಲ್ಲಿ ಹೇಳ್ತಾರೆ ಯೋಗ ವಿಶೇಷವೇವ ಸನ್ಯಾಸ, ಯೋಗದ ವಿಶೇಷವೇ ಸನ್ಯಾಸ. ಯಾಕೆಂತಂದ್ರೆ ಕರ್ಮವನ್ನು ಮಾಡುವವನು ಯೋಗಿ. ಆ ಯೋಗದ ವಿಶೇಷ ಏನು ಅಂತಂದ್ರೆ ಸಂಕಲ್ಪ ಸನ್ಯಾಸ ಮಾಡುವುದು. ಆದ ಕಾರಣ ಅವನು ಯಾವ ಸನ್ಯಾಸ ಅಂತ ನೀವು ಕರೀತೋ ಅದರನ್ನೇ ಯೋಗ ಅಂತಲೂ ನೀವು ತಿಳಿಯಿರಿ. ಯೋಗಾಂತರ್ಭೂತ ಸನ್ಯಾಸ, ಯೋಗಾಂತರ್ಭೂತವಾದದ್ದು ಸನ್ಯಾಸ. ಅಂದ್ರೆ ಕರ್ಮ ಮಾಡುವುದರಲ್ಲಿ ಫಲಾಪೇಕ್ಷೆಯನ್ನು ಸನ್ಯಾಸಿಸಿ ಅಂದರೆ ಬಿಟ್ಟು. ಯೋಗಾಂತರ್ಭೂತವಾದದ್ದು ಸನ್ಯಾಸ. ಸನ್ಯಾಸಿಗಳಲ್ಲಿ ಅವನು ಯೋಗಿ ಆಗುವುದಿಲ್ಲ. ಯಾಕೆಂತಂದ್ರೆ ಫಲಾಪೇಕ್ಷೆಯನ್ನು ಬಿಟ್ಟವನಿದ್ದಾನಲ್ಲ ಅವನೇ ಸರಿಯಾದ ಕರ್ಮ ಮಾಡುವನು ಯೋಗಿ ಆಗುತ್ತಾನೆ. ಫಲಾಪೇಕ್ಷೆಯನ್ನು ಯಾವನಾದರೆ ಬಿಟ್ಟವನು ಇದ್ದಾನೋ, ಬಿಡೋದು ಅಂದ್ರೆ ಸನ್ಯಾಸ, ಅವನು ಯೋಗಿ ಆಗುವುದಿಲ್ಲ. ಆದ ಕಾರಣ ಯೋಗಿಗೆ ಸನ್ಯಾಸವೂ ಉಂಟು. ಯೋಗಿಯಲ್ಲಿ ಸನ್ಯಾಸ ಗುಣವೂ ಉಂಟು. ಯೋಗ ಎರಡು ವಿಧ, ಒಂದು ಮುಖ್ಯ ಯೋಗ ಅಂತ ಒಂದು, ಅಮುಖ್ಯ ಯೋಗ ಅಂತ ಒಂದು. ಮುಖ್ಯ ಯೋಗ ಫಲಾಪೇಕ್ಷೆ ಇಲ್ಲದೆ ಮಾಡುವ ಕರ್ಮ. ಅಮುಖ್ಯ ಯೋಗ ಫಲಾಪೇಕ್ಷೆ ಇಟ್ಟುಕೊಂಡು ಮಾಡುವಂತಹ ಕರ್ಮ. ಇಲ್ಲಿ ಸನ್ಯಾಸ ಶಬ್ದಕ್ಕೆ ಕಾಮಕ್ರೋಧಾದಿ ತ್ಯಾಗವನ್ನು ಮತ್ತು ಇದು ಬೇಕು ಅದು ಬೇಕು ಅಂತ ಮಾಡುವ ಸಂಕಲ್ಪವನ್ನು ಬಿಟ್ಟವನು ಯಾವನೋ ಅವನು ಸನ್ಯಾಸಿ. ಯೋಗಿ ಕರ್ಮಯೋಗಿ ಇದ್ದಾನಲ್ಲ ಅವನು ಇಂತಹ ಸಂಕಲ್ಪ ತ್ಯಾಗ ಮಾಡದೇ ಇರ್ತಕ್ಕವನು ಯೋಗಿ ನ ಭವತಿ.
ಕಾಮಕ್ರೋಧಾದಿ ತ್ಯಾಗ ಮತ್ತು ಫಲಾಪೇಕ್ಷಾ ಸಂಕಲ್ಪ ಇವು ಎರಡೂ ಮಾಡುವುದು ಸನ್ಯಾಸಿಯ ಲಕ್ಷಣ. ಯಾವನಾದರೆ ಸಂಕಲ್ಪವನ್ನು ಅಸನ್ಯಸ್ತ ಸಂಕಲ್ಪ ಯೋಗಿ ನ ಭವತಿ, ಫಲಾಪೇಕ್ಷೆಯನ್ನು ಬೇಡಿ ಯಾವನಾದರೆ ಕರ್ಮವನ್ನು ಮಾಡುತ್ತಾನೋ, ಫಲಾಪೇಕ್ಷೆಯನ್ನು ಬಿಡದೇ ಸಕಂ ಅಸನ್ಯಸ್ತ, ಯಾವನಾದರೆ ಕರ್ಮ ಫಲಾಪೇಕ್ಷೆಯನ್ನು ಬಿಡದೇ ಇರ್ತಾನೋ ಅವನು ಯೋಗಿನ ಭವತಿ, ಅವನು ಯೋಗಿಯೂ ಆಗುವುದಿಲ್ಲ. ಕರ್ಮಯೋಗ ಮಾಡಬೇಕಾದರೆ ಆ ಕರ್ಮಯೋಗ ಹೇಗಿರಬೇಕು ಅಂತಂದ್ರೆ ಫಲಾಪೇಕ್ಷೆ ಇಲ್ಲದೇ ಇರತಕ್ಕಂಥ ಕರ್ಮವೇ ಅದರನ್ನು ಮಾಡಿದವನೇ ಯೋಗಿ ಅಂತ ಕರೀತಾರೆ. ಅದು ಕಾರಣ ಅಸನ್ಯಸ್ತ ಸಂಕಲ್ಪ, ಫಲಾಪೇಕ್ಷೆಯನ್ನು ಸಂಕಲ್ಪ ಮಾಡದೆ ಇರುವವನು ಯಾವನೋ, ಅವನು ಕರ್ಮವನ್ನು ಮಾಡ್ತಾನೋ ಅವನು ಕರ್ಮಯೋಗಿ ಆಗುವುದಿಲ್ಲ. ಭಗವಂತನ ಪ್ರೀತಿಗೆ ಪಾತ್ರನು ಆಗಬೇಕಾದರೆ ಅವನು ಸಂಕಲ್ಪವನ್ನು ಸನ್ಯಾಸ ಮಾಡಬೇಕು, ಬಿಡಬೇಕು. ಏನರ್ಥವಾಯಿತು? ಕರ್ಮಯೋಗಿಗೂ ಸಹಿತ ಸನ್ಯಾಸ ಉಂಟು. ಎಂ ಸನ್ಯಾಸಮಿತ್ ಪ್ರಾಹು ಯೋಗಂತ ವಿದ್ಯೆ ಪಾಂಡವ. ಯಾವುದರನ್ನು ಸನ್ಯಾಸ ಅಂತ ನೀವು ಕರೀತೀರೋ ಅದರನ್ನು ಯೋಗ ಎಂಬುದಾಗಿಯೂ ತಿಳಿಯಿರಿ. ಯೋಗ ಕರ್ಮ ಮಾಡುವುದು, ಸನ್ಯಾಸ ಕರ್ಮ ಬಿಡುವುದು. ಸನ್ಯಾಸ ಯೋಗವನ್ನು ಮಾಡುವವನು ಸಂಕಲ್ಪ ವರ್ಜಿತನಾಗಿರಬೇಕು, ಫಲಾಪೇಕ್ಷಾ ರಹಿತನಾಗಿರಬೇಕು. ಸನ್ಯಾಸ ಮಾಡುವವನು ಕಾಮಕ್ರೋಧಾದಿಗಳ ತ್ಯಾಗರೂಪವಾದಂತಹ ಸಂಕಲ್ಪವನ್ನು ಅವನು ಮಾಡಬೇಕು. ಆದ ಕಾರಣ ಯಾವನಾದರೆ ಸಂಕಲ್ಪ ವಿವರ್ಜಿತನಾಗುತ್ತಾನೋ, ಎರಡರಲ್ಲಿಯೂ ಕೂಡ ಸಂಕಲ್ಪ ವಿವರ್ಜನೆ ಬೇಕು. ಅದು ಇಲ್ಲದೆ ಇದ್ದರೆ ಅಸನ್ಯಸ್ತ ಸಂಕಲ್ಪ ಯೋಗಿ ಭವತಿ ಕಷ್ಟನ, ಅವನು ಯೋಗಿ ಆಗುವುದಿಲ್ಲ. ಯೋಗಿ ಆಗಬೇಕಾದರೆ ಸನ್ಯಾಸ ಬೇಕೇ ಬೇಕು. ಸನ್ಯಾಸ ಅಂತಂದ್ರೆ ಸಂಕಲ್ಪ ವಿವರ್ಜನ ಸನ್ಯಾಸ. ಸನ್ಯಾಸ ಅಂತಂದ್ರೆ ಕಾವಿ ಬಟ್ಟೆ ಉಟ್ಕೊಂಡು ಸನ್ಯಾಸವಲ್ಲ. ಈ ಕರ್ಮಫಲವನ್ನು ಆಶಿಸುವ ಸಂಕಲ್ಪ ಮಾಡುವವನು ಅವನು ಯೋಗಿ, ಯೋಗಿ ಆಗುತ್ತಾನೆ. ಅವನು ಈ ಸನ್ಯಾಸಿಯೂ ಆಗುತ್ತಾನೆ ಕಾಮಕ್ರೋಧಾದಿಗಳನ್ನು ಬಿಟ್ಟರೆ. ಅದೇ ಇಲ್ಲಿ ಎರಡನೇ ಕಾಲದಲ್ಲಿ ಅಸನ್ಯಸ್ತ ಸಂಕಲ್ಪ ಯೋಗಿ ನ ಭವತಿ. ಸಂಕಲ್ಪ ತ್ಯಾಗ ಮಾಡದೇ ಇರ್ತಕ್ಕವನು ಯೋಗಿ ಆಗುವುದಿಲ್ಲ. ಆದ ಕಾರಣ ಸಂಕಲ್ಪ ತ್ಯಾಗ ಯೋಗಿಗೆ ಮುಖ್ಯವಾದದ್ದು. ಸನ್ಯಾಸವು ಯೋಗದಲ್ಲಿ ಅಂತರ್ಭೂತವಾಗಿದೆ. ಯೋಗದಲ್ಲಿ ಸನ್ಯಾಸವೂ ಸೇರಿಕೊಂಡಿದೆ. ಸನ್ಯಾಸವಿಲ್ಲದೆ ಯೋಗ ಇಲ್ಲ. ಆದ ಕಾರಣ ಸನ್ಯಾಸ ಯೋಗದಲ್ಲಿ ಒಂದು ಭಾಗವಾಗಿದೆ.
ಇಲ್ಲಿ ಯೋಗಿ ಅಂತ ಹೇಳಿದ್ದಾರೆ. ಆ ಯೋಗಿ ಅಂತಂದ್ರೆ ಜ್ಞಾನೋಪಾಯ ಉಳ್ಳವನು ಆಗುವುದಿಲ್ಲ, ಸಂಕಲ್ಪ ವರ್ಜಿತನಾದವನು. ಕರ್ಮವನ್ನು ಮಾಡಿದಾಗ ಅವನು ಸಂಕಲ್ಪವನ್ನು ಬಿಡದೇ ಇದ್ದರೆ ಅವನು ಯೋಗಿಯು ಜ್ಞಾನೋಪಾಯವುಳ್ಳವನು ಆಗುವುದಿಲ್ಲ. ಸನ್ಯಾಸಮಿತಿ ಪ್ರಾಹು, ಯಾವುದರನ್ನು ಸನ್ಯಾಸ ಅಂತ ಕರೀತೀರೋ ಯೋಗಂ ತದ್ವಿಧಿ ಪಾಂಡವ, ಅದನ್ನು ಯೋಗ ಅಂತ ತಿಳಿದುಕೊಳ್ಳಿ. ಅಂದ್ರೆ ಯೋಗದಲ್ಲಿ ಸನ್ಯಾಸ ಅಂತರ್ಭೂತವಾಗಿದೆ. ಅದು ಕಾರಣ ಯೋಗಕ್ಕೆ ಸನ್ಯಾಸವೂ ಬೇಕು. ಫಲಾಪೇಕ್ಷಾ ರಹಿತವಾಗಿ ಮಾಡಿದಂತಹ ಒಂದು ಸನ್ಯಾಸವು ಫಲವನ್ನು ಬಿಡುವುದು ಸನ್ಯಾಸ. ಆ ಸನ್ಯಾಸವು ಯೋಗಕ್ಕೆ ಬೇಕು, ಕರ್ಮ ಮಾಡುವುದಕ್ಕೆ ಬೇಕು. ಅದು ಕಾರಣ ಸನ್ಯಾಸಮಿತಿ ಪ್ರಾಹು, ಯಾವುದರಾದನ್ನೇ ಫಲಾಪೇಕ್ಷೆ ಬಿಡುವುದು ಅಂತ ಹೇಳ್ತೀರೋ ಅದರನ್ನ ಯೋಗ ಅಂತ ತಿಳಿಯಿರಿ. ಅಂದ್ರೆ ಫಲಾಪೇಕ್ಷಾ ರಹಿತವಾಗಿ ಮಾಡುವ ಕರ್ಮ ಅಂತ ತಿಳಿಯಿರಿ. ಅವನು ಕರ್ಮಯೋಗಿ ಆಗುತ್ತಾನೆ. ಸನ್ಯಾಸ ಇಲ್ಲದೆ, ಸಂಕಲ್ಪ ಸನ್ಯಾಸ ಇಲ್ಲದೆ ಫಲಾಪೇಕ್ಷೆಯ ಸಂಕಲ್ಪ ಸನ್ಯಾಸವನ್ನು ಮಾಡದೆ ಅವನು ಯೋಗಿ ಆಗುವುದು ಸಾಧ್ಯವಿಲ್ಲ. ಆದ್ಮೇಲೆ ಮೂರನೆಯದು ಆರುಕ್ಷೋರ್ಮನೇರ್ ಯೋಗಂ ಕರ್ಮ ಕಾರಣ ಮುಚ್ಯತೆ ಯೋಗಾರೂಢಸ್ಯ ತಸ್ಯೈವ ಕ್ಷಮಃ ಕಾರಣ ಮುಚ್ಯತೆ. ಇಲ್ಲಿ ಆರುಕ್ಷೋರ್ ಮುನಿ ಯೋಗಂ, ಯೋಗವನ್ನು ಹೊಂದಬೇಕು ಎಂಬುವ ಇಚ್ಛೆಯುಳ್ಳವನು. ಆರುಕ್ಷೋ ಅಂದ್ರೆ ಯಾವನಾದರೆ ತಾನು ಮೋಕ್ಷವನ್ನು ಹೊಂದಬೇಕು ಅಂತ ಇಚ್ಛೆ ಉಳ್ಳವನಾಗುತ್ತಾನೋ ಅವನು ಈ ರೀತಿಯಾಗಿ ಮಾಡಬೇಕು ಅಂತ ಹೇಳ್ತಾರೆ. ಯೋಗಂ ಆರುಕ್ಷೋ, ಯೋಗ ಅಂದ್ರೆ ಜ್ಞಾನ ಅಂತ ಹೇಳಿ ಅರ್ಥ. ಜ್ಞಾನ ಸಾಧನೆ ಯೋಗ. ಕರ್ಮ ಮಾಡುವವನು ಜ್ಞಾನವನ್ನು ಹೊಂದಬೇಕು. ಅಲ್ಲಿ ಫಲಾಪೇಕ್ಷಾ ರಹಿತವಾದಂತಹ ಕರ್ಮ ಮಾಡುವುದರಿಂದ ಅವನು ಜ್ಞಾನವನ್ನು ಹೊಂದಿದವನು ಆಗುತ್ತಾನೆ ಅಂತ ಪೂರ್ವದಲ್ಲಿ ಹೇಳಿದೆ. ಇವಾಗ ಅದನ್ನು ಹೇಳ್ತಾರೆ. ಇಲ್ಲಿ ಧ್ಯಾನ ಯೋಗಕ್ಕೆ ಫಲ ಸಿಗುವವರೆಗೂ ಕರ್ಮವನ್ನು ಮಾಡಬೇಕು. ಕರ್ಮವನ್ನು ಮಾಡಬೇಕು ಎಷ್ಟವರೆಗೂ ಅಂತಂದ್ರೆ ಕರ್ಮದ ಫಲವು ಸಿಕ್ಕುವವರೆಗೂ ತಾನು ಈ ಕರ್ಮವನ್ನು ಮಾಡ್ತಾ ಇರಬೇಕು.
ಆರುಕ್ಷೋ ಮುನೇರ್ಯೋಗಂ ಕರ್ಮ ಕಾರಣ ಮುಚ್ಯತೆ ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣ ಮುಚ್ಯತೆ. ಇಲ್ಲಿ ಯೋಗಂ ಆರುಕ್ಷೋ ಯೋಗವನ್ನು ಹೊಂದಲಿಕ್ಕೆ ಅಪೇಕ್ಷೆ ಪಡುವವನು, ಆರುಕ್ಷೋ ಯೋಗಂ ಆರುಕ್ಷೋ ಯೋಗವನ್ನು ಹೊಂದಬೇಕು ಎನ್ನುವ ಇಚ್ಛೆ ಉಳ್ಳವನು ಅಂತಹ ಪರೋಕ್ಷ ಜ್ಞಾನಿಯಾದವನು. ಪರೋಕ್ಷ ಜ್ಞಾನ ಅಂದ್ರೆ ಇಷ್ಟು ಮುಂಚೆ ಹೇಳಿದೆ, ಶಾಸ್ತ್ರಾಧ್ಯಯನದಿಂದ ಬಂದಂತಹ ಜ್ಞಾನ ಒಬ್ಬನಿಗಿರುತ್ತೆ. ಅವನು ಜ್ಞಾನ ಸಾಧನವನ್ನು ಪೂರ್ತಿಯಾಗಿ ಹೊಂದಬೇಕು, ಜ್ಞಾನವನ್ನು ಪೂರ್ತಿಯಾಗಿ ಸಾಧನೆ ಮಾಡಬೇಕು ಎಂಬುವಂತಹ ಇಚ್ಛೆಯುಳ್ಳ ಮುನೇಹೆ ಅಂತಂದ್ರೆ ಇಲ್ಲಿ ಅರ್ಥ ಪರೋಕ್ಷ ಜ್ಞಾನಿಯು ಶಾಸ್ತ್ರಾಧ್ಯಯನವನ್ನು ಮಾಡಿದ್ದಾನೆ, ಅದರಿಂದ ಜ್ಞಾನ ಬಂದಿದೆ, ಅದು ಪರೋಕ್ಷ ಜ್ಞಾನ. ಈ ಪರೋಕ್ಷ ಜ್ಞಾನವುಳ್ಳಂತಹ ಮುನಿಗೆ ಅವನು ಯೋಗವನ್ನು ಜ್ಞಾನ ಸಾಧನೆಯನ್ನು ಪೂರ್ತಿಯಾಗಿ ಹೊಂದುವಲು ಇಚ್ಛೆ ಮಾಡಿದರೆ ಅದಕ್ಕೆ ಕರ್ಮ ಕಾರಣ ಮುಖ್ಯತೆ. ಕರ್ಮ ಕಾರಣ ಮುಖ್ಯತೆ, ಅದಕ್ಕೆ ಕರ್ಮ ಬೇಕು. ಎಂಥ ಕರ್ಮ ಅಂತಂದ್ರೆ ನಿವೃತ್ತ ಕರ್ಮ ಬೇಕು, ಪ್ರವೃತ್ತ ಕರ್ಮವಲ್ಲ, ನಿವೃತ್ತ ಕರ್ಮ ಬೇಕು. ಫಲಾಪೇಕ್ಷೆಯಿಂದ ಮಾಡುವುದು ಪ್ರವೃತ್ತ ಕರ್ಮ. ನಿವೃತ್ತ ಕರ್ಮ ಫಲಾಪೇಕ್ಷಾ ರಹಿತವಾಗಿ ಭಗವಂತನ ಪ್ರೀತಿಗಾಗಿ ಮಾಡುವುದು ನಿವೃತ್ತ ಕರ್ಮ. ಅವನಿಗೆ ಯಾವನಾದರೆ ಜ್ಞಾನ ಸಾಧನವನ್ನು, ಯೋಗಂ ಜ್ಞಾನ ಸಾಧನ ಆರುಕ್ಷೋ ಪೂರ್ತಿಯಾಗಿ ಹೊಂದುವುದಕ್ಕಾಗಿ ಅದಕ್ಕೆ ಏನು ಕಾರಣ ಅಂತಂದ್ರೆ ಕರ್ಮ ಕಾರಣ ಮುಖ್ಯತೆ. ಕರ್ಮ ಬೇಕು. ಅದಕ್ಕೆ ಕರ್ಮ ಬೇಕು ಅಂತಂದ್ರೆ ನಿವೃತ್ತ ಕರ್ಮಾಚರಣೆ ಅವನಿಗೆ ಬೇಕು. ಅದು ಕಾರಣ ಅಪರೋಕ್ಷ ಜ್ಞಾನ ಹುಟ್ಟುವವರೆಗೂ ಅವನು ನಿವೃತ್ತಿ ಕರ್ಮವನ್ನು ಮಾಡುತ್ತಲೇ ಇರಬೇಕು. ಭಗವತ್ ಪ್ರೀತಿಗಾಗಿ ಕರ್ಮವನ್ನು ಮಾಡ್ತಾ ಇರಬೇಕು. ಶಾಸ್ತ್ರಾಧ್ಯಯನವನ್ನು ಮಾಡಿದ್ದಾನೆ, ಅವನಿಗೆ ಜ್ಞಾನ ಬಂದಿದೆ. ಆ ಜ್ಞಾನ ಭಗವಂತನ ದರ್ಶನ ರೂಪವಾದಂತಹ ಜ್ಞಾನವಲ್ಲ, ಭಗವಂತನ ಸಾಕ್ಷಾತ್ ದರ್ಶನ ರೂಪವಾದಂತಹ ಜ್ಞಾನವಲ್ಲ. ಅದು ಪರೋಕ್ಷ ಜ್ಞಾನ. ಭಗವಂತ ಹೀಗಿದ್ದಾನೆ, ಭಗವಂತ ದೊಡ್ಡವನು ಇತ್ಯಾದಿ ಶಾಸ್ತ್ರಾಧ್ಯಯನದಿಂದ ಬಂದಂತಹ ಜ್ಞಾನ ಇದು. ಅವನು ಆರುಕ್ಷೋ ಸಂಪೂರ್ಣವಾದಂತಹ ಜ್ಞಾನವನ್ನು ಹೊಂದಬೇಕು ಎಂಬುವ ಇಚ್ಛೆ ಉಳ್ಳವನಾದರೆ ಪರೋಕ್ಷ ಜ್ಞಾನಿಯು ಅವನು ಕರ್ಮ, ಇಲ್ಲಿ ಕರ್ಮ ಅಂತ ಮೊದಲಕ್ಕೆ ಸನ್ಯಾಸದಿಂದ ಕೂಡಿದ ಕರ್ಮ ಅಂದ್ರೆ ನಿವೃತ್ತ ಕರ್ಮವನ್ನು ಅವನು ಮಾಡಬೇಕು. ಆ ನಿವೃತ್ತ ಕರ್ಮವೇ ಕಾರಣ ಸಂಪೂರ್ಣ ಜ್ಞಾನವನ್ನು ಹೊಂದುವುದಕ್ಕೆ. ಅಪರೋಕ್ಷ ಜ್ಞಾನ ಬರಬೇಕಾದರೆ ನಿವೃತ್ತ ಕರ್ಮಾಚರಣೆ ಕಾರಣವಾಗುತ್ತೆ. ಇದೇನರ್ಥ? ಪರೋಕ್ಷ ಜ್ಞಾನಿಯಾದವನು ಅಪರೋಕ್ಷ ಜ್ಞಾನ ಆಗುವವರೆಗೂ
ನಿವೃತ್ತ ಕರ್ಮಾಚರಣೆಯನ್ನು ಮಾಡಬೇಕು. ಅಪೇಕ್ಷೆ ಇದೆ ಏನಂತಂದ್ರೆ ಪರಮಾತ್ಮನ ಅಪರೋಕ್ಷ ಜ್ಞಾನ ಅಪರೋಕ್ಷವಾಗಬೇಕು ಅಂತ ಇಚ್ಛೆ ಇದೆ. ಆದ್ರೆ ಅದಕ್ಕೆ ಅವನು ಕರ್ಮವನ್ನು ಮಾಡ್ತಾ ಇದ್ದಾನೆ, ಕರ್ಮಯೋಗಿ ಆಗಿದ್ದಾನೆ. ಅವನಿಗೆ ಭಗವಂತನ ಸಂಪೂರ್ಣ ಜ್ಞಾನವಾಗಬೇಕು ಎಂಬುವ ಇಚ್ಛೆ ಇದ್ದರೆ ಅವನೇನು ಮಾಡಬೇಕು ಅಂತಂದ್ರೆ ಕರ್ಮವನ್ನು ನಿವೃತ್ತ ಕರ್ಮವನ್ನು ಮಾಡಬೇಕು. ಆ ನಿವೃತ್ತ ಕರ್ಮ ಎಷ್ಟುವರೆಗೂ ಮಾಡಬೇಕು ಅಂತಂದ್ರೆ ಎಷ್ಟುವರೆಗೂ ಅಪರೋಕ್ಷ ಜ್ಞಾನವಾಗುತ್ತೋ ಅಷ್ಟುವರೆಗೂ ನಿವೃತ್ತ ಕರ್ಮವನ್ನು ಮಾಡಬೇಕು. ನಿವೃತ್ತ ಕರ್ಮವು ಸಂಪೂರ್ಣ ಜ್ಞಾನಕ್ಕೆ ಕಾರಣವಾಗತ್ತೆ. ಆಯುಕ್ಷೋಹ ಮುನಿ ಯೋಗವನ್ನು ಹೊಂದಲು ಇಚ್ಛೆ ಉಳ್ಳವನು ಅವನು ಅದಕ್ಕೆ ಕಾರಣ ಮುಖ್ಯತೆ. ಅದಕ್ಕೆ ಕರ್ಮ ಎಂಬುದು ಕಾರಣವಾಗಿದೆ. ಎಫೆಕ್ಟ್ ಅಂತಂಬೋದು ಜ್ಞಾನ ಸಾಧನೆ, ಅಪರೋಕ್ಷ ಜ್ಞಾನ ಸಾಧನೆ. ಎಫರ್ಟ್ ಅಂತಂಬೋದು ಕರ್ಮ ಮಾಡುವುದು. ಯೋಗಾರೂಢಸ್ಯ ಇದಾದ ಮೇಲೆ ಯೋಗಾರೂಢನಾದ ಮೇಲೆ ಇಲ್ಲಿ ಯೋಗವನ್ನು ಇಚ್ಛೆ ಮಾಡಿದ, ಅವನು ಪ್ರಯತ್ನವನ್ನು ಮಾಡಿದ. ಆ ಪ್ರಯತ್ನದಲ್ಲಿ ನಿವೃತ್ತ ಕರ್ಮ ಕಾರಣವಾಗಿ ಮಾಡಿದ, ನಿವೃತ್ತ ಕರ್ಮವಾಯಿತು. ಅದಾದ ಮೇಲೆ ಅವನು ಅಪರೋಕ್ಷ ಜ್ಞಾನಿ ಆದ. ಅಪರೋಕ್ಷ ಜ್ಞಾನಿಯಾದ ಮೇಲೆ ಕರ್ಮ ಮಾಡಬೇಕಾ ಬಿಡಬೇಕಾ? ಕರ್ಮ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣ ಮುಖ್ಯತೆ. ಇದಾದ ಮೇಲೆ ಅಪರೋಕ್ಷ ಜ್ಞಾನಿಯಾದವನಿಗೆ ಶಮಃ ಅಂತಂದ್ರೆ ತನ್ನಿಷ್ಠ ಬುದ್ಧಿ ಅಂತ ಹೇಳಿದ್ದಾರೆ. ಭಗವಂತನಲ್ಲಿಯೇ ನಿಷ್ಠವಾದಂತಹ ಬುದ್ಧಿ ಉಳ್ಳವನಾಗಿ ಇರುವುದು ಅವನು ಶ್ರಮ ಸಂಪನ್ನನಾದವನು. ಸಂಪೂರ್ಣ ಜ್ಞಾನ ಬಂದಿದೆ, ಅಪರೋಕ್ಷ ಜ್ಞಾನ ಬಂದಿದೆ. ಅಂತಹ ಅಪರೋಕ್ಷ ಜ್ಞಾನಿಗೆ ಕರ್ಮ ಮಾಡಬೇಕು ಅಂತ ಇದೆ. ಯಾವ ಕರ್ಮ ಮಾಡಬೇಕು ಅಂತಂದ್ರೆ ಶ್ರಮ, ಭಗವಂತನಲ್ಲಿ ಮನಸ್ಸಿಟ್ಟು ಕರ್ಮವನ್ನು ಮಾಡಬೇಕು. ಆ ಕರ್ಮ ಯಾವುದು? ಸಾಧಾರಣವಾಗಿ ಧ್ಯಾನ, ಪಾಠ, ಪ್ರವಚನ, ಪೂಜಾ ಇತ್ಯಾದಿ ಕರ್ಮಗಳು ಅವನು ಮಾಡಬೇಕು. ಅಪರೋಕ್ಷ ಜ್ಞಾನ ಆಯ್ತಲ್ಲಿ ಮುಗೀತು ಅಂತ ಬಿಡಬೇಕಾಗಿಲ್ಲ. ಅವನು ಕರ್ಮವನ್ನು ಮಾಡಬೇಕು. ಪೂರ್ವದಲ್ಲಿ ಹೇಳಿದ್ರು ಎಲ್ಲರೂ ಕರ್ಮವನ್ನು ಮಾಡಬೇಕು ಅಂತ. ಅದಕ್ಕೆ ಎರಡು ಫಲಗಳುಂಟು. ಅಪರೋಕ್ಷ ಜ್ಞಾನಿಯು ಕರ್ಮವನ್ನು ಮಾಡುವುದರಿಂದ ಎರಡು ಲಾಭಗಳುಂಟು. ಒಂದೇನು ಅಂತಂದ್ರೆ ಮೋಕ್ಷದಲ್ಲಿ ಅವನಿಗೆ ಆನಂದ ಉನ್ನಾಹವಾಗತ್ತೆ.
ಆನಂದೋದ್ರೇಕವಾಗತ್ತೆ ಅವನಿಗೆ ಒಂದು. ಎರಡನೇದೇನು ಅಂತಂದ್ರೆ ಇದು ಆಚರಿಸಿ ಶ್ರೇಷ್ಠ ತಪ್ಪದೆ ಇತರೋ ಜನ ಅಂತ ಹೇಳಿದ್ರೆ ಕರ್ಮವನ್ನು ಇತರರು ಮಾಡುವುದಕ್ಕೆ ಇವನು ಆದರ್ಶನಾಗಿದ್ದಾನೆ. ಈ ಕರ್ಮವನ್ನು ಮಾಡಬೇಕು ಅಂತ ತಿಳಿಸಿಕೊಡ್ತಾನೆ. ಆದ ಕಾರಣ ಇಲ್ಲಿ ಅಪರೋಕ್ಷ ಜ್ಞಾನ ಆಗುವವರೆಗೂ ನಿವೃತ್ತ ಕರ್ಮವನ್ನು ಮಾಡಬೇಕು. ಅಪರೋಕ್ಷ ಜ್ಞಾನ ಆದ ಮೇಲೂ ಸಹಿತ ಭಗವತ್ ಪ್ರೀತಿಯಾಗಿ ಕ್ಷಮಾಗುಣ ಉಳ್ಳವನಾಗಿ ಭಗವತ್ ಪ್ರೀತಿಯಾಗಿ ಪಾರಮಾರ್ಥಿಕ ಕರ್ಮಗಳನ್ನು ತಾನು ಮಾಡಲೇಬೇಕು. ಇಲ್ಲಿ ಮುನೇಃ ಆರುರುಕ್ಷೋ ಯೋಗಂ ಯೋಗಂ ಆರುರುಕ್ಷೇಹೋ ಯೋಗಂ ಯಾವನಾದರೆ ಜ್ಞಾನ ಸಾಧನವನ್ನು ಪೂರ್ತಿಯಾಗಿ ಹೊಂದಬೇಕು ಎಂಬುವ ಇಚ್ಛೆಗಳನ್ನು ಅವನಿಗೆ ಕರ್ಮ ಕಾರಣ ಮುಖ್ಯತೆ. ನಿವೃತ್ತ ಕರ್ಮ ಅದಕ್ಕೆ ಕಾರಣವಾಗುತ್ತೆ. ಯೋಗಾರೂಢನಾದವನು ಅಂದ್ರೆ ಯಾವನಾದರೆ ಅಪರೋಕ್ಷ ಜ್ಞಾನವನ್ನು ಹೊಂದಿದ್ದಾನೋ ಅವನಿಗೆ ಕರ್ಮ ಮಾಡಬೇಕು. ಕಾರಣ ಮುಖ್ಯತೆ. ಯಾವ ಕಾರಣ? ಶಮಃ ಕಾರಣ ಮುಖ್ಯತೆ. ಅದು ಕ್ಷಮಾವಂತನಾಗಿ ತಾನು ಪಾಠ ಪ್ರವಚನಾದಿಗಳನ್ನು ಮಾಡ್ತಾ ಇರಬೇಕು. ಅದರ ಫಲ ಏನು ಅಂತಂದ್ರೆ ಮೋಕ್ಷದಲ್ಲಿ ಅವನಿಗೆ ಆನಂದ ಉನ್ನಾಹವಾಗತ್ತೆ, ಆನಂದ ಉದ್ರೇಕವಾಗತ್ತೆ. ಆದ ಕಾರಣ ಅಪರೋಕ್ಷ ಜ್ಞಾನವಾಗುವವರೆಗೂ ನಿವೃತ್ತ ಕರ್ಮವನ್ನು ಮಾಡಬೇಕು. ಅಪರೋಕ್ಷ ಜ್ಞಾನ ಆದ ಮೇಲೂ ಕರ್ಮವನ್ನು ಮಾಡಬೇಕು. ಆ ಕರ್ಮ ಎಂಥದ್ದು ಅಂದ್ರೆ ಶಮ ಗುಣೋಪೇತವಾದದ್ದು. ಶಮ ಅಂದ್ರೆ ಭಗವಂತನಲ್ಲಿ ನಿಷ್ಠೆ ಉಳ್ಳಂತಹ ಬುದ್ಧಿ ಯಾವನಿಗುಂಟೋ ಅವನು ಕ್ಷಮಾಗುಣ ಉಳ್ಳವನಾಗುತ್ತಾನೆ. ಆದ ಕಾರಣ ಭಗವಂತನಲ್ಲಿ ಮನಸ್ಸಿಟ್ಟು ಪಾಠ ಪ್ರವಚನ ಧ್ಯಾನ ಪೂಜೆ ಇತ್ಯಾದಿಗಳನ್ನು ಈ ಕರ್ಮಗಳನ್ನು ಅವನು ಮಾಡುತ್ತಲೇ ಇರಬೇಕು. ಈ ರೀತಿಯಾಗಿ ಅದೇ ಭಾಷೆಯಲ್ಲಿ ಹೇಳ್ತಾರೆ, ಯತ್ಕಾಲಂ ಕರ್ಮ ಕರ್ತವ್ಯ ಮಿತಿ ಆಹಾ. ಎಷ್ಟುವರೆಗೂ ಕರ್ತವ್ಯ ಕರ್ಮವನ್ನು ಮಾಡಬೇಕು ಎಂಬುದಕ್ಕೆ ಈ ಶ್ಲೋಕ ಬಂದಿದೆ. ಆರುಷೋರಿಸಿ ಹೇಳಿದಂತೆ ಸಂಪೂರ್ಣ ಅವನು ಯೋಗಾರೂಢನಾಗುವವರೆಗೂ ನಿವೃತ್ತ ಕರ್ಮ, ಯೋಗಾರೂಢನ ಆದ ಮೇಲೆ ತಾನು ಭಗವತ್ ಪ್ರೀತಿಗಾಗಿ ಮೋಕ್ಷದಲ್ಲಿ ಆನಂದ ಉನ್ನಾಹತರಾಗಿ ಶ್ರಮ ಗುಣವುಳ್ಳಂತಹ ಕಾರ್ಯಗಳನ್ನು ಮಾಡಬೇಕು ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ನಾಳೆ 4ನೇ ಶ್ಲೋಕ. ರವಿನಂದನ್ ಬೆಂಗಳೂರು. ರವಿನಂದನ್ ಬೆಂಗಳೂರು ಒಂದು ಪ್ರಶ್ನೆ. ಹೆಸರೇನು? ರವಿನಂದನ್ ರಂಗನಾಥ. ರವಿನಂದನ್ ಅಂತ ಹೇಳ್ತಾರೆ. ರವಿನಂದನ್ ಫ್ರಮ್ ಬ್ಯಾಂಗ್ಳೂರ್. ಹೇಳಿ. ಹೌದು. ಇವಾಗ ನಾವು ಸಂಕಲ್ಪ ತ್ಯಾಗ ಅಂತ ಅದ್ರ ಬಗ್ಗೆ ಇಷ್ಟೊಂದು ನಾವು ಕೇಳಿದ್ವಿ. ಆದ್ರೆ ಯಾವುದೇ ಒಂದು ನಾವು ಪೂಜೆ ಏನೇ ಒಂದು ಮಾಡ್ಬೇಕಾದ್ರೂ ವಿಸ್ತಾರವಾಗಿ ಸಂಕಲ್ಪ ಮಾಡ್ತೀವಲ್ಲ, ಅದ್ರ ವೈಶಿಷ್ಟ್ಯ ಏನು? ನಾವು ಅದೇ ನೀವು ಹೇಳೋದೇನಂದ್ರೆ
ಈ ದೇವಸ್ಥಾನಕ್ಕೆ ಹೋಗ್ತೇವೆ, ನಮ್ಮ ಹೆಸರಿನಲ್ಲಿ ಅರ್ಚನೆ ಮಾಡು ಅಂತ ಕೇಳ್ತೇವೆ. ಆ ಕೇಳಿದಾಗ ದೀರ್ಘವಾದಂತಹ ಸಂಕಲ್ಪ ಬರುತ್ತೆ. ಆಯುರ, ಆರೋಗ್ಯ, ಐಶ್ವರ್ಯ ಇತ್ಯಾದಿಗಳು ಒಂದು ಲಿಸ್ಟ್ ಕೊಡ್ತೇವೆ ನಾವು. ಅದು ಹೌದು. ಸಂಕಲ್ಪ ಅಂತ ಹೇಳ್ತಾರೆ. ಅಂದ್ರೆ ಫಲಾಪೇಕ್ಷೆಯನ್ನು ಇಟ್ಟುಕೊಂಡು ಮಾಡುವ ಕರ್ಮ, ಅದು ಸಂಕಲ್ಪಯುಕ್ತವಾದಂತಹ ಕರ್ಮ. ಆಯ್ತಾ? ಹೌದು. ಅದೇ ಅದು ಯಾಕೆ ಬೇಕು ಅಂದ್ರೆ, ಅದು ಅಷ್ಟು ಸಂಕಲ್ಪ ನಾವು ಒಂದು ಸಂಧ್ಯಾವಂದನೆಗೂ ಒಂದು ಸಂಕಲ್ಪ ಮಾಡ್ತೀವಿ. ಹೌದು. ಅದು ವೈಶಿಷ್ಟ್ಯ ಏನು? ವೈಶಿಷ್ಟ್ಯ ಏನು ಅಂತಂದ್ರೆ, ಕಡೆಗೆ ಏನ್ ಹೇಳ್ತೀರಿ? ಕೃಷ್ಣಾರ್ಪಣೆ ಹೇಳುವಾಗ ಭಗವಂತನು ಇದರಿಂದ ಪ್ರೀತನಾಗಲಿ, ಪ್ರೀತೋ ವರದೋ ಭವ, ಅವನು ಪ್ರೀತನಾಗಲಿ ಅಂತ ಈ ಕರ್ಮಗಳನ್ನೆಲ್ಲವನ್ನೂ ಕೂಡ ನೀವು ಮಾಡಿ, ಇದರಿಂದ ನಾನು ಮಾಡಿದ ಈ ಕರ್ಮದಿಂದ ಭಗವಂತ ತಾನು ಪ್ರೀತನಾಗಲಿ, ಭಗವತ್ ಪ್ರೀತಿಗಾಗಿ ಕರ್ಮವನ್ನು ಮಾಡಬೇಕು. ಇಲ್ಲಿ ಒಂದು ನನಗೆ ಆಯುಷ್ಯ ಬೇಕು, ಆರೋಗ್ಯ ಬೇಕು, ಸಂಪತ್ತು ಬೇಕು, ಇವೆಲ್ಲ ಸಂಕಲ್ಪಗಳು ಬಂದಿವೆಯಲ್ಲ, ಇವುಗಳನ್ನು ಮಾಡುವುದು ಫಲಾಪೇಕ್ಷೆಯಿಂದಲೂ ಮಾಡಬಹುದು, ಫಲಾಪೇಕ್ಷ ರಹಿತವಾಗಿಯೂ ಮಾಡಬಹುದು. ಫಲಾಪೇಕ್ಷೆಯಿಂದ ಮಾಡೋದು ಅಂತಂದ್ರೆ ಅವೆಲ್ಲ ನನಗೆ ಬೇಕು ಅಂತ. ಫಲಾಪೇಕ್ಷ ರಹಿತವಾಗಿ ಇರಬೇಕು ಅಂತಂದ್ರೆ, ನನಗೆ ಆಯುಷ್ಯ ಕೊಡು ನಿನ್ನ ಸೇವೆಗೆ, ನನಗೆ ಆರೋಗ್ಯ ಕೊಡು ಮರಣ ಪರ್ಯಂತ ನಿನ್ನ ಸೇವೆ ಮಾಡುವುದಕ್ಕೆ ಆರೋಗ್ಯವನ್ನು ಕೊಡು, ಆಯುಷ್ಯನ ಫಲ ನಿನ್ನ ಸೇವೆ, ಆರೋಗ್ಯದ ಫಲ ನಿನ್ನ ಸೇವೆ. ಮಕ್ಕಳು ನಮ್ಮ ಈ ಭಗವತ್ ರೀತಿಯಾಗಿ ಮಾಡುವ ಕರ್ಮಕ್ಕೆ ಈ ಪರಿವಾರವೆಲ್ಲವೂ ಸಹಿತ ಸಹಾಯ ಮಾಡುವಂತಹ ಮಕ್ಕಳನ್ನು, ಹೆಂಡತಿಯನ್ನು, ಇಂಥವರನ್ನು ಕೊಡು ಅಂದ್ರೆ ಅದೇನಾಯಿತು? ಎಲ್ಲವೂ ಸಕಲವೂ ಭಗವತ್ ಪೂಜಾರೂಪವಾದಂತಹ ಸಂಕಲ್ಪವಾದರೆ ಅದು ನಿವೃತ್ತ ಕರ್ಮವಾಗತ್ತೆ, ನಿವೃತ್ತ ಕರ್ಮದ ಸಂಕಲ್ಪವಾಗತ್ತೆ. ಅದೇ ಪ್ರವೃತ್ತಿ ಕರ್ಮರೂಪವಾದ ಸಂಕಲ್ಪವೂ ಆಗಬಹುದು. ಆಯ್ತಾ? ಆಯ್ತು ಗುರು, ಥ್ಯಾಂಕ್ ಯು.